ಸೂಪರ್ ಮಾಡಿ ಆಕ್ಟಿಂಗ್ ಮಾತ್ರ ಒಳ್ಳೆ ಚೆನ್ನಾಗಿ ಫಿಲಮ್ ಮಾತ್ರ ಪಾಸ್ ಆಗುತ್ತೆ. ಸರ್ ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿ ಸರ್ ಹೇಗಿದೆ? ಸರ್ ಹೇಗಿದೆ? ಸರಿ ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಪಿಕ್ಚರ್ ಒಂದ್ಸರಿ ನೋಡ್ಬೋದು. ಚೆನ್ನಾಗಿ ಬಿಡಿ ಸರ್, ಸೂಪರ್ ಆಗಿದೆ. ಹೋಗಿ ನೋಡಿ, ಯಾರು ಜಮೀನ ಮಾರಬಾರ್ದು ಕೇಳಿ, ಜಮೀನ್ ಮಾರಬಾರ್ದು ಹೇಳಿ, ಸ್ವಲ್ಪ ಯಾರು ಜಮೀನ್ ಮಾರಬಾರ್ದು. ಬ್ರಿಟಿಷ್ನವ್ರು ಬರ್ತಾರೆ, ಯಾವತ್ತು ಕನ್ನಡ ಬೆಳಿಬೇಕು, ಇದೇ ಪಿಕ್ಚರ್ ಅರ್ಥ ಮಾಡ್ಕೊಳ್ಳಿ. ಸಲಾಗ ಮೂವಿ ಸೂಪರ್. ಈ ಪಿಕ್ಚರ್ ಮೂವಿ ಸಖತ್ತಾಗೈತೆ ಗುರು, ಸೂಪರ್ ಹಿಟ್ಟು. ಎಲ್ಲ ನೋಡ್ಬೇಕು, ಚಿಂದಾಗಿರ್ಬೇಕು. ನಾನು ಇನ್ನೂ ನೋಡಿಲ್ಲ, ಹೋಗ್ಬೇಕು ಇವಾಗ. ಸೂಪರ್ ಆಗೈತೆ, ಸೂಪರ್ ಆಗೈತೆ. ಹಳ್ಳಿಯವ್ರು ಪಕ್ಕಣ ಹಳ್ಳಿಯವ್ರು ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ ಸೂಪರ್ ರೈತರ ಬಗ್ಗೆ ಸೂಪರ್ ಸೂಪರ್ ಆಗೈತೆ. ಚೆನ್ನಾಗಿ ಸ್ಟೋರಿ ತುಂಬ ಚೆನ್ನಾಗಿದೆ, ನೋಡ್ಬೇಕು ಎಲ್ಲರೂ ಅಷ್ಟೇ. ಗೋಲ್ಡ್ ಆಗ್ಲಿಲ್ಲ ಮುಂಚೆ ಫಿಲಮ್ ಬಂದು ನೋಡ್ಕೊಂಡು ಸೂಪರ್ ಔಟ್ ಆಫ್ ತೆಗೆದಲ್ಲ, ಲೋಕಲ್ ಅಲ್ಲಿ ತೆಗೆದು ವೆಂಕಟೇಶ್ ಸೂಪರ್ ಫಿಲಮ್. ಕನ್ನಡದಲ್ಲಿ ಯಾವುದೇ ಬನ್ನಿ ಹೇಳ್ತೀನಿ ನಾನು. ಹಳ್ಳಿ ಫಿಲ್ಮ್ ಎಲ್ಲ ಹಳ್ಳಿಗಡೆ ಶೂಟಿಂಗ್ ಚೆನ್ನಾಗಿದೆ, ಹಳ್ಳಿಗಡೆ ಶೂಟಿಂಗ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ಮೆಚ್ಚಬೇಕು. 4 ಜನ ನೋಡಬೇಕು, ಆ ಥರ ಚೆನ್ನಾಗಿದೆ. ಕಣ್ಣೀರು ಬಂದು ಹೋಯ್ತು ಸರ್, ನಮಗಂತೆ ಕಣ್ಣೀರು ಬಂದು ಹೋಯ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತೆಲ್ಲ. ಇವಾಗ ಸೂಪರ್ ಮೂವಿ ನೋಡಿದೆ. ಇದ್ರಿಂದ ಏನು ಕಾನ್ಸೆಪ್ಟ್ ಅಂತ ನೋಡ್ಲಿಲ್ಲ ನಾನು, ಅರ್ಧಕ್ಕೆ ಹೋಗ್ಬಿಟ್ಟೆ. ಬಟ್ ಸೂಪರ್ ಆಗಿ ಮಾಡಿದ್ದಾರೆ, ಒಳ್ಳೆ ಡೈರೆಕ್ಟ್ರು, 100 ಡೇಸ್ ಪಕ್ಕ. ಫಿಲಮ್ ತುಂಬಾ ಚೆನ್ನಾಗಿದೆ. ಬೊಮ್ಮನಳ್ಳಿ ಭಗವಂತ ನಂಗೆ ಜೈ. ನೋಡಿ, ಫಿಲಮ್ ಮಾತಾಡಲ್ಲ, ಔಟ್ ಆಫ್ ತೆಗೆದಲ್ಲ, ಯೂಸ್ ಆಫ್ ತೆಗೆದಲ್ಲ, ಯಾವುದೇ ಆಗಲಿ. ಮಾಲಾಶ್ವರ ಆಕ್ಟಿಂಗು ಸೂಪರ್ ಆಗಿದೆ. ನಮ್ಮ ಕನ್ನಡದಲ್ಲಿ ಮಾಲಾಶ್ವರ ಆಕ್ಟಿಂಗು ಇನ್ನು ಯಾರು ಬರ್ತಾರೋ ಗೊತ್ತಿಲ್ಲ, ಬರಲಿ. ಮಾಲಾಶ್ವರ ಆಕ್ಟಿಂಗು ಸೂಪರ್ ಆಗಿದೆ. ದುಡ್ಡಿಗೋಸ್ಕರ ಅಲ್ಲ, ಆಕ್ಟಿಂಗ್ನ ತುಂಬ ಬೆಲೆ ಕೊಟ್ಟಿದ್ದು ಮಾಡಿ. ಯಾವತ್ತು ಜಾಗ ಆಗಲಿ, ಹೊಲ ಜಮೀನಾಗಲಿ ಕನ್ನಡಿಗರಿಗೆ ಬಿಟ್ಟು ಬೇರೆ ಯಾರಿಗೂ ಮಾರಬಾರ್ದು, ಯಾವ ಜಾತಿ ಜನಾಂಗಕ್ಕೂ ಮಾರಬಾರ್ದು. ಸರ್ ಮೂವಿ ತುಂಬಾ ಚೆನ್ನಾಗೈತೆ. ಮೂವಿ ಒಂದು ಡೈಲಾಗ್ ಆಯ್ತು ಸರ್, ಮೂವಿ ತುಂಬಾ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಬ್ರೋ, ರಚ್ಚು ಸಕದ ಫಿಲಮ್ ಸೂಪರ್ ಹಿಟ್ ಆಗಿದೆ. ಈ ಲ್ಯಾಂಡ್ ಅನ್ನೊಂದು ಒಂದು ಹೆಸರು ಇದೆಯಲ್ಲ, ಅದು ಶ್ರೀಮಂತರು ಮತ್ತು ರಾಜಕಾರಣಿಗಳು ಹಳ್ಳಿಗಳ ಕಡೆ ಉದ್ಧಾರ ಮಾಡಿ ಎಜುಕೇಶನ್ ಕೊಟ್ಟು ಈ ಫಿಲಮ್ ಅರ್ಥ ಆಗಬೇಕು, ಎಲ್ಲರೂ ಸಹಾಯ ಮಾಡಬೇಕು. ಮೊನ್ನೆ ಅನುವಾಗಲು ಸಹಾಯ ಮಾಡೋದು, ಪ್ರತಿಯೊಬ್ಬ ಲ್ಯಾಂಡು ಶ್ರೀಮಂತರು ಬಡವರಿಗೆ ಸಹಾಯ ಮಾಡಬೇಕು ಅಷ್ಟೇ. ಸೂಪರ್ ಹಿಟ್ ಫಿಲಮ್. ಲ್ಯಾಂಡ್ ಅಂದರೆ ಬೇರೆ ದೇಶದವ್ರು ಬರ್ತಾರೆ, ಜಮೀನ ಯಾವುದು ಮಾರಕ್ಕೆ ಹೋಗಬೇಡಿ, ತುಂಬ ಮುಂದಕ್ಕೆ ತುಂಬ ಕಷ್ಟ ಅನುಭವಿಸ್ತೀರಾ, ಗೊತ್ತಾಯ್ತಾ? ನೋಡಿ, ಡ್ರಿಂಕ್ಸು ಬಂದ್ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ. ಆ ಸಿದ್ದರಾಮಯ್ಯ ಇರಲಿ, ನಾನು ಹೇಳ್ತಾ ಇದ್ದೀನಿ, ರಾಜಕೀಯದಾಗಲಿ ಹೇಳ್ತೀನಿ ಕೇಳಿ. ದನ ಹಸು ಕರ ಯಾರು ಮಾರಾಟ ಮಾಡ್ತಾರೆ, ದನ ಹಸು ಕರ ಯಾರು ಮಾರಾಟ ಮಾಡ್ತಾರೆ, 10,000 ಅಲ್ಲ 50,000 ರೂಪಾಯಿ ದಂಡ ಹಾಕ್ಬೇಕು. ಇದು ಹೇಳಿ ಕೇಳಿ.